ಶ್ರೀ ಗುರುಭ್ಯೋ ನಮಃ. ಇನ್ನು ಮುಂದೆ ಈ ಜ್ಯೋತಿರಧಿಕರಣಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಶ್ಚರಣಾಭಿಧಾತ್ನ ಅನ್ನೋ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭತೀರ್ಥರ ಸತ್ತರ್ಕ ದೀಪಾವಳಿ ಮತ್ತೆ ಟೀಕೃ ಪಂಡಿತರ ತತ್ವ ಪ್ರದೀಪ ನೋಡೋಣ. ಪದ್ಮನಾಭತೀರ್ಥರ ಟೀಕಾದಲ್ಲಿ ಹೆಚ್ಚಿನ ಅಂಶ ಏನಿಲ್ಲ. ಋಗ್ವೇದದ ಎಲ್ಲ ಭಾಗಗಳನ್ನು ಕೂಡ ಐತರೇಯ ಅಂತ ಹೇಳ್ತಾರೆ. ಐತರೇಯ ಉಪನಿಷತ್ತು, ಐತರೇಯ ಆರಣ್ಯಕ, ಐತರೇಯ ಸಂಹಿತ, ಹೀಗೆಲ್ಲ ಅದು ಐತರೇಯೇ ಶ್ರೂಯತೆ ಅಂತ ಆರಂಭದಲ್ಲೇ ಬಂದಿದೆ. ಅದನ್ನು ಹಿಂದೆ ಹೇಳಿದ್ದೆ. ಅದೊಂದನ್ನ ನಾವಲ್ಲಿ ನೋಡ್ಕೊಂಡ್ರೆ ಸಾಕು. ಅದಾದ್ಮೇಲೆ ಪದ್ಮನಾಭತೀರ್ಥರು ಹೇಳಿದ ಮಾತು ನಾವು ಗಮನಿಸೋದು ಕೊನೆಯ ಮಾತನಾಡಿ ಪರೋ ಮಾತ್ರಯ ತನ್ವಾವೃಧಾನ ಇತ್ಯಾದಿ ಶ್ರುತ್ಯಂತರೇಣ ಅಪ್ರಮೇಯತ್ವಂಚ ವಿಷ್ಣುವರೇವ ಶ್ರುತಂ. ಅಪ್ರಮೇಯತ್ವ ಅನ್ನೋದು ವಿಷ್ಣುವಿಗೆ ಅದು ಹೊರತು ಈ ಅಗ್ನಿಗೆ ಇತ್ಯಾದಿಗಳಿಗೆ ಯಾರಿಗೂ ಬರೋದಿಲ್ಲ. ಎಲ್ಲಿ ಅಂದ್ರೆ ಪರೋ ಮಾತ್ರಯ ತನ್ವಾವೃಧಾನ ಅನ್ನುವ ಒಂದು ಬೇರೆ ವಾಕ್ಯದಿಂದ ಹಕ್ಕಿ ಹೇಳಿ ಬರ್ತಾ ಇದೆ. ಇಲ್ಲಿ ಪರ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ಇದು ಯಾರಿಗಿಂತ ಶ್ರೇಷ್ಠ ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ. ಪರ ಶಬ್ದ ಅನ್ನೋದು ಅವಧಿಯನ್ನ ಅಪೇಕ್ಷಿಸಿಕೊಂಡಿದೆ. ಅದು ಸಾಪೇಕ್ಷ ಶಬ್ದ. ಅದು ಆದ್ರಿಂದ ಮಾತ್ರಾ ಶಬ್ದ ಪಂಚಮ್ಯಂತಹ ಕಾರ್ಯ. ಆದ್ರಿಂದಲೇ ಪರೋ ಮಾತ್ರಯ ಅಂತಿದೆಯಲ್ಲ, ಅದು ತೃತೀಯ ವಿಭಕ್ತಿ ಇದೆ. ಅದನ್ನು ಪಂಚಮಿ ವಿಭಕ್ತಿಯಾಗಿ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಏನಾಗ್ತದೆ, ಎರಡು ಅರ್ಥಗಳು ಸಿದ್ಧ ಆಗ್ತವೆ. ಅದನ್ನ ಪದ್ಮನಾಭತೀರ್ಥರು ಹೇಳ್ತಾರೆ. ತತಶ್ಚ ಮಾತ್ರಾಯಾಹ, ಇದು ಪಂಚಮಿ ವಿಭಕ್ತಿ ಏಕವಚನ. ಮಿತೆ ಮಾತ್ರಾಯಾಹ ಈಸ್ ಈಕ್ವಲ್ ಟು ಮಿತೇಹೆ ಪರಹ ಅಪರಿಮೇಯ ಪ್ರಭಾವ. ಒಟ್ಟಾರೆ ಅದರ ಅರ್ಥ ಅಪರಿಮೇಯವಾದ ಪ್ರಭಾವ ಇದ್ದವನು, ಮಹಿಮಾ ಇದ್ದವನು. ಇದು ಒಂದರ್ಥ. ಇನ್ನೊಂದು ಬೇಕಾದ್ರೆ ಅಪರಿಮೇಯ ಪ್ರಭಾವ ಅದಾದ್ಮೇಲೆ ಒಂದು ಕಾಮ ಹಾಕೊಂಡ್ರೆ ಒಳ್ಳೇದು, ಒಂದರ್ಥ. ಇದ್ರ ಮುಂದಿನ ಅರ್ಥ ಮತ್ತೊಂದಿದೆ. ಮಾತ್ರ ಅಂದ್ರೆ ಇಂದ್ರಿಯ ಗಣಗಳು. ಅದ್ಯಾಕೆ ಹಾಗೆ ಇಂದ್ರಿಯ ಗಣಗಳು ಅಂತ ಅರ್ಥ ಅಂದ್ರೆ ಮಿತಿ ಸಾಧನತ್ವೇನ. ಮಿತಿ ಅಂದ್ರೆ ಜ್ಞಾನ. ಆ ಜ್ಞಾನಕ್ಕೆ ಸಾಧನವಾದದ್ದು ಮಾತ್ರ. ಮಿತಿ ಸಾಧನತ್ವೇನ ಮಾತ್ರಾ ಶಬ್ದೋದಿತವಾದದ್ದು ಇಂದ್ರಿಯ ಗಣಗಳು. ಆ ಇಂದ್ರಿಯ ಗಣಗಳ ಪಥ ಅಂದ್ರೆ ಮಾರ್ಗ. ಅವುಗಳಿಗಿಂತ ಇವನು ಅತೀತನಾದವನು ಅಂತ. ಹೀಗೆ ಅತೀತಶ್ಚ ಇತ್ಯುಕ್ತಂ ಭವತಿ. ಒಂದು ಪರಿಮಿತಿ ಇಲ್ಲದೆ ಇದ್ದವನು, ಇನ್ನೊಂದು ಆ ಇಂದ್ರಿಯ ಗಣಗಳ ಮಾರ್ಗಕ್ಕೆ ಸಿಲುಕದವನು ಅಂತ. ಇಷ್ಟ ಎರಡು ಥರದ ಅರ್ಥ ಕಂಡು ಬರ್ತಾರೆ. ಇದು ಪದ್ಮನಾಭತೀರ್ಥರ ಟೀಕಾದಲ್ಲಿ ನಾವು ನೋಡಬೇಕಾದ. ಮುಂದೆ ತತ್ವ ಪ್ರದೀಪ ನೋಡೋಣ. ಅಲ್ಲಿ ಆ ಮೊದಲನೇ ಪ್ಯಾರಾದಲ್ಲಿ ಅತಃ ಅಂತೇನೋ ಬಂದಿದೆ. ಹೀಗೆ ಪೂರ್ವ ಪಕ್ಷ ಇರುವುದರಿಂದ, ಅತಃ ಅಂದ್ರೆ ಹೀಗೆ ಪೂರ್ವ ಪಕ್ಷ ಇರುವುದರಿಂದ, ಆಹ ಸೂತ್ರಕಾರ ಅದೆಲ್ಲ ಬಂದಿದೆ. ಅದರ ನಂತರ ನಾವಲ್ಲಿ ನೋಡಬೇಕಾದದ್ದು ಎರಡನೇ ಪ್ಯಾರಾಗ್ರಾಫ್. ಮೊದಲನೇದರಲ್ಲಿ ಏನೋ ಅಷ್ಟು ವಿಶೇಷ ಸಂಗತಿಗಳಿಲ್ಲ. ಜ್ಯೋತಿಶ್ಚರಣಾಭಿಧಾನಾತ್ ಅಸ್ಮಿನ್ ಅಂತರ್ಭೇದಾಧಿಕರಣೆ ಗಾಯತ್ರಿ ವಿಚಾರಸ್ಯ ಬಹುಲ ಯುಕ್ತಿ ಸಂದರ್ಭತ್ವೇನ. ಅದನ್ನ ನಾವೀಗ ನೋಡಬೇಕು. ಇದು ಒಂದೇ ಅಧಿಕರಣ. ನಾವೀಗಾಗಲೇ ನೋಡಿದ್ದೇವೆ. ತ್ರಿವಿಕ್ರಮ ಪಂಡಿತರ ದೃಷ್ಟಿಯಲ್ಲಿ ಈ ಜ್ಯೋತಿರ್ಗಾಯತ್ರಿ ಅಧಿಕರಣ ಅಂತ ಒಂದೇ ಅಧಿಕರಣ ಇದೆ. ಆದರೆ ಇದನ್ನು ಒಂದೇ ಅಧಿಕರಣ ಆದರೂ ಕೂಡ ಅಂತರ್ಭೇದಾಧಿಕರಣ ಅಂತ ಹೇಳ್ತಾರೆ. ತನ್ನೊಳಗೆ ಸ್ವಲ್ಪ ಭೇದವನ್ನು ಒಳಗೊಂಡಿರುವ ಒಂದು ಅಧಿಕರಣ ಇದು. ಗಾಯತ್ರಿ ಬಗ್ಗೆ ವಿಚಾರ ಮಾಡಿದ್ದಾರೆ. ಮುಂದೆ ಬರೋದಿದೆ ಗಾಯತ್ರಿ ಅಂತ, ಮುಂದಿನ ಸೂತ್ರದಲ್ಲಿ ಬರೋದಿದೆ. ಆ ಗಾಯತ್ರಿ ವಿಚಾರ ಅನ್ನೋದೇನಿದೆ ಅನೇಕ ಯುಕ್ತಿಗಳಿಂದ ಕೂಡಿದ್ದಾಗಿದೆ. ಬಹುಲ ಯುಕ್ತಿ ಸಂದರ್ಭತ್ವೇನ, ಅನೇಕ ಯುಕ್ತಿಗಳಿಂದ ಕೂಡಿದ್ದು. ಮಹಾವಿಚಾರ ಜ್ಯೋತಿರ್ವಿಚಾರ ಅವಾಂತರ ವಿವೇಚಿತವ್ಯ. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಬಂದಿದೆ, ಈ ಜ್ಯೋತಿಷನ ಬಗ್ಗೆ ವಿಚಾರ ಬಂದಿದೆ. ಅಂತರ್ಭೇದಾಧಿಕರಣ ಅಂತಿದೆಯಲ್ಲ, ಅದೇನು ಅಂತರ್ಭೇದಾಧಿಕರಣ ಅಂತಂದ್ರೆ ಅದನ್ನ ಇವರು ಗೋವಿಂದಾಚಾರ್ಯ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಈಗ ಸ್ವಲ್ಪ ಹೇಳ್ತಾರೆ. ಅಂತಹ ಅಂದ್ರೆ ಮಧ್ಯೆ, ಸಮನ್ವೇತವ್ಯಾನಾಂ ಭೇದಾತ್ ಅವಾಂತರ್ಭೇದೋ ಯತ್ರ ತತ್ ಅಂತರ್ಭೇದಾಧಿಕರಣ. ಒಂದೇ ಅಧಿಕರಣ, ಆದರೆ ಸಮನ್ವಯಿಸಬೇಕಾದಂಥ ಶಬ್ದಗಳು ಒಂದು ಎರಡು ಹೀಗೆಲ್ಲ ಇದ್ದಾಗ ಅವಾಗ ಒಂದು ಅವಾಂತರ ಭೇದ ಹುಟ್ಟುತ್ತದೆ. ಆದ್ರಿಂದ ಅದನ್ನು ಅಂತರ್ಭೇದ ಅಧಿಕರಣ ಅಂತ ಹೇಳ್ತೇವೆ. ಇದನ್ನು ಏಕಮಧಿಕರಣ ಮಿತಿ ಸರ್ವೇಷಾಂ ಭಾಷ್ಯಕಾರಣಾಂ ಐಕಕಂಠ್ಯಂ. ಎಲ್ಲಾ ಭಾಷ್ಯಕಾರರು, ಉಳಿದ ಶಾಂಕರ, ರಾಮಾನುಜ ಮತ್ತು ಎಲ್ಲಾ ಭಾಷ್ಯಕಾರರು ಕೂಡ
ಇದನ್ನು ಒಂದೇ ಅಧಿಕರಣ ಅಂತಾನೆ ಸ್ವೀಕಾರ ಮಾಡಿದ್ದಾರೆ. ಎರಡು ಅಧಿಕರಣ ಅಂತ ಇದನ್ನು ಯಾರೂ ಸ್ವೀಕಾರ ಮಾಡಿಲ್ಲ. ಆದರೆ ಜಯತೀರ್ಥರು ಎರಡು ಅಧಿಕರಣ ಸ್ವೀಕಾರ ಮಾಡಿರೋದನ್ನು ನಾವು ನೋಡಿದ್ದೇವೆ. ಉಳಿದೆಲ್ಲ ಭಾಷೆಕಾರರು ಏಕ ಅಧಿಕರಣ ಅಂತ ಹೇಳಿದ್ದಾರೆ. ಇದನ್ನು ಆಚಾರ್ಯರೊಬ್ಬರು ಏಕಾಧಿಕರಣ ಅಂತ ಹೇಳಿಯೂ ಕೂಡ ಅಂತರ್ಭೇದಾಧಿಕರಣತ್ವ ಅನ್ನೋದೊಂದು ಅಪೂರ್ವ ಸಂಗತಿ ಆಚಾರ್ಯ ದೃಷ್ಟಿಯಿಂದ. ಒಂದು ಅಧಿಕರಣ ಹೌದು, ಆದರೆ ತನ್ನೊಳಗೆ ಭೇದವನ್ನು ಇಟ್ಕೊಂಡಿರುವ ಇನ್ನೊಂದು ಅಧಿಕರಣ ಇದೆ, ಒಂದು ಥರದ ಅಧಿಕರಣ. ಅದು ಯಾಕೆ ಹಾಗೆ ಅಂದ್ರೆ ಮುಂದೆ ಹೇಳ್ತಾರೆ. ಸಮಸ್ತ ವೇದ ಪ್ರವಚನಾಚಾರ್ಯೇಣ ಭಗವತ್ಪಾದೀನೈವ ಆವಿಷ್ಕೃತಂ ಬಾಹೃಚ್ಯ ವೇದಸ್ಥಂ ಅಗ್ನಿಸೂಕ್ತಂ ವಿಷಯವಾಕ್ಯತೆಯ ಉದಾಹೃತ. ತ್ರಿವಿಕ್ರಮ ಪಂಡಿತರ ಟೀಕೆಗೆ ಇದು ಗೋವಿಂದಾಚಾರ್ಯ ಮಾತುಗಳು. ಈ ಆಚಾರ್ಯರು ಸಮಸ್ತ ವೇದ ಪ್ರವಚನಾಚಾರ್ಯ, ವೇದಗಳು ಉಪನಿಷತ್ತುಗಳು ಎಲ್ಲದಕ್ಕೂ ಕೂಡ ಏಕಮತವನ್ನು ಹೇಳಿ ಪ್ರತಿಪಾದನೆ ಮಾಡಬೇಕು ಅಂತ ಹೊರಟವರು. ಅದು ನೋಡಿ, ಮಹಾವಿಚಾರ ಅಂತಿದೆ. ಆ ಮಹಾ ಅಂತಂದ್ರೆ ಏನು ಅಂತ ನನಗೆ ಅಷ್ಟು ಗೊತ್ತಾಗಲಿಲ್ಲ, ಅಂತದನ್ನು ಕೆಲವ್ರ ಬಗ್ಗೆ ನಾವು ಇಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಜ್ಯೋತಿರ್ವಿಚಾರ ಏಕೇನ ಸೂತ್ರೇಣ, ಇಲ್ಲಿ ಜ್ಯೋತಿಶ್ಚರಣಾಭಿಧಾನಾತ್ ಎಂಬ ಸೂತ್ರದಿಂದ ಒಂದು ಜ್ಯೋತಿಷಿನ ಬಗ್ಗೆ ಚರ್ಚೆ ಮಾಡ್ತಾರೆ. ತತಸ್ತ್ರಿಭಿ ಗಾಯತ್ರಿ ವಿಚಾರ ಮುಂದೆ ಬರುವಂತಹ ಅಧಿಕರಣದಲ್ಲಿ ಅಥವಾ ಇದೇ ಅಧಿಕರಣದಲ್ಲಿ 3 ಸೂತ್ರಗಳಿಂದ ಗಾಯತ್ರಿ ಶಬ್ದವಾಚ್ಯತ್ವ ಭಗವಂತನಿಗೆ ಹೇಗೆ ಅಂತ ವಿಚಾರ ಮಾಡ್ತಾರೆ. ಬಹುಲಾಶ್ಚ ತತ್ರ ಯುಕ್ತಯ, ಮುಂದೆ ಬರುವ ಯುಕ್ತಿಗಳು ಬಹಳ. ಅದನ್ನೇ ತ್ರಿವಿಕ್ರಮ ಪಂಡಿತರು ಬಹುಲ ಯುಕ್ತಿ ಸಂದೃಬ್ಧತ್ವೇನ ಅಂತ ಹೇಳಿರೋದು. ಅತಃ ಸಹ ಅತ್ರ ಮುಖ್ಯ ವಿಚಾರ, ಅದೇ ಮುಖ್ಯ ವಿಚಾರ. ಮುಂದೆ ಬರುವಂತಹ ಗಾಯತ್ರಿ ಶಬ್ದಕ್ಕೆ ಯುಕ್ತಿಗಳು ಬಹಳ, ಅದು ಬಹಳ ಮುಖ್ಯ ವಿಚಾರ. ಅದಕ್ಕೆ ಪೂರಕವಾದದ್ದು ಈ ಜ್ಯೋತಿರ್ವಿಚಾರ. ತತ್ಪೂರ್ವಕತ್ವ ಜ್ಯೋತಿರ್ವಿಚಾರ ಅವಾಂತರ. ಅದಕ್ಕೆ ಒಂದು ಪ್ರಶ್ನೆ ಬರ್ತದೆ, ಈ ಏಕಾಧಿಕರಣ ಅಂತ ಅಂತೀರಿ, ಅದರಲ್ಲಿ ಮತ್ತೆ ಅವಾಂತರ ಭೇದ ಇದೆ ಅಂತ ಅಂತೀರಿ, ಇಂಥ ಒಂದು ಕಸರತ್ತು ಯಾಕೆ ಮಾಡ್ತಾ ಇದ್ದೀರಿ? ಪೃಥಕ್ ಅಧಿಕರಣ ದ್ವಯಮಿತ್ಯೇವ ಅಭ್ಯುಪಗಮ್ಯತಾಂ, 2 ಅಧಿಕರಣಗಳು ಅಂತಾನೆ ಹೇಳ್ಬಿಡಿ ಅಂದ್ರೆ ಹಾಗಲ್ಲ. ಒಂದೇ ಅಧಿಕರಣ ಅಂತಾನೆ ತ್ರಿವಿಕ್ರಮ ಪಂಡಿತರು ಹೇಳಿದ ಮಾತಿಗೆ ಗೋವಿಂದಾಚಾರ್ಯರು ಧನಿಗೂಡಿಸಿ ಒಂದೇ ಅಧಿಕರಣ ಅಂತ ಹೇಳಬೇಕು. ಐಕಾಧಿಕರಣ್ಯಂ ಸಂಪ್ರದಾಯಗತಂ ಸರ್ವ ವ್ಯಾಖ್ಯಾತರ ಸಮ್ಮತಂಚ. ಇದು ಒಂದೇ ಅಧಿಕರಣ ಅಂತನ್ನುವುದು ಸಂಪ್ರದಾಯದಲ್ಲೇ ಬಂದಿದೆ. ಎಲ್ಲಾ ವ್ಯಾಖ್ಯಾನಕಾರರಿಗೂ, ಕೇವಲ ಮಾಧ್ವ ವ್ಯಾಖ್ಯಾನಕಾರರಿಗೂ ಮಾತ್ರ ಅಲ್ಲ, ಭಾಷ್ಯಕಾರರಿಗೂ ಮಾತ್ರ ಅಲ್ಲ, ಎಲ್ರಿಗೂ ಸಂಬಂಧಪಟ್ಟದ್ದು. ಆದ್ರಿಂದ ನಾವು ಇದನ್ನು ಭಿನ್ನ ಅಧಿಕರಣ ಅಂತ ಹೇಳಲಿಲ್ಲ, ಆದರೆ ಒಂದೇ ಅಧಿಕರಣದಲ್ಲೇ ಸ್ವಲ್ಪ ವ್ಯತ್ಯಾಸವನ್ನು ತೋರಿಸಲಿಕ್ಕೆ ಹೊರಟಿದ್ದೀವಿ. ಸರಿ. ಏತನ್ನಾಂತರಿ ಏಕಂ ಚೇದಮಧಿಕರಣಂ ಉತ್ತರಾನುಬದ್ಧತ್ವಾತ್ ಪ್ರಥಮ ವಿಚಾರಸ್ಯ. ಇಲ್ಲಿರುವ ಈ ಜ್ಯೋತಿಶ್ಚರಣಾಭಿಧಾನಾತ್ ಎಂಬಲ್ಲಿ ಜ್ಯೋತಿಷ್ ಶಬ್ದವಾಚ್ಯ ಭಗವಂತ ಅಂತೇನು ಹೇಳಿ ಹೊರಟಿದೀವಲ್ಲ, ಇದಕ್ಕೆ ಉತ್ತರ ಮುಂದೆ ಬರುವಂತಹ ವಿಷಯಗಳ ಸಂಬಂಧ ಇದೆ. ಏತನ್ನಾಂತರೀಯಕತ್ವ ತಸ್ಯ, ಮುಂದೆ ನಾವು ಏನು ವಿಚಾರ ಮಾಡ್ತೀವಿ, ತಸ್ಯ ಅಂದ್ರೆ ಅದನ್ನು ವಿಚಾರ ಮಾಡುತ್ತೀವಿ ಇದ್ದೀವಲ್ಲ, ಅದು ಇದನ್ನು ಬಿಟ್ಟು, ಈಗಿರುವ ವಿಷಯವನ್ನು ಬಿಟ್ಟು ವಿಚಾರ ಮಾಡಲಿಕ್ಕೂ ಬರೋದಿಲ್ಲ. ಇದರ ಸಂಬಂಧ ಅದಕ್ಕೂ ಕೂಡ ಇದ್ದೇ ಇದೆ. ಆದ್ರಿಂದ ಅತಯೇವಚ ಅನುವರ್ತಯತಿ ಪ್ರಥಮ ವಿಚಾರಂ ಉತ್ತರತ್ರ ಅಗ್ನಿ ಗಾಯತ್ರ್ಯಾದಿ ಭಾಷ್ಯೆ. ಆದ್ರಿಂದಲೇ ಮುಂದಿನ ಸೂತ್ರದಲ್ಲಿ ಈಗ ಬಂದಿರುವಂತಹ ವಿಚಾರವನ್ನು ಕೂಡ ಅನುವರ್ತಯತಿ, ಸ್ವಲ್ಪ ಅಲ್ಲೂ ಕೂಡ ಬಳಕೆಗೆ ತಂದ್ಕೋತಾರೆ, ಅಲ್ಲಿ ಮುಂದೆ ಹೇಳೋರಿದ್ದಾರೆ ಅಂತ ಅದರ ತಾತ್ಪರ್ಯ. ಯದಿ ಜ್ಯೋತಿರ್ವಿಚಾರ ಪರ್ಯವಸಿತ ಸ್ಯಾತ್, ಗೋವಿಂದಾಚಾರ್ಯ ಮಾತು. ಜ್ಯೋತಿಷ್ಯನ ವಿಚಾರ ಇಲ್ಲಿ ಮುಗಿದು ಹೋಗಿದ್ರೆ, ಈ ಸೂತ್ರಕ್ಕೆ ಮುಗಿದು ಹೋಗಿದ್ರೆ ಅದೊಂದು ವಿಚಾರ ಬೇರೆ ಆಗ್ತದೆ. ಹಾಗಾಗೋದಿಲ್ಲ. ಉತ್ತರಾಧಿಕರಣೇಪಿ ಜ್ಯೋತಿರ್ವಿಚಾರಸ್ಯ ಅನುವರ್ತಮಾನತ್ವ. ಉತ್ತರಾಧಿಕರಣದಲ್ಲೂ ಕೂಡ ಆ ಜ್ಯೋತಿಷ್ಯನ ವಿಚಾರ ಅಂತ ಅನ್ನೋದು ಮುಂದುವರೆದಿದೆ. ಆದ್ರಿಂದ ನಮಗದು ಬೇಕಾಗಿದೆ ಮುಂದೆ ಅಂತ ಕೂಡ ಅದರ ತಾತ್ಪರ್ಯ. ತಸ್ಮಾತ್ ಏಕಾಧಿಕರಣಮಿದಂ ಚತುಸ್ಸೂತ್ರಂ, 4 ಸೂತ್ರಗಳು ಸೇರಿ, ಮುಂದಿನ 3 ಈಗಿನ 1, ಇಷ್ಟು ಸೇರಿ ಒಂದು ಅಧಿಕರಣ ಅಂತ ಭಾಷಿಕಾರರ ಅಭಿಪ್ರಾಯ. ನಾನು ಕಿಮನೇನ ಅವಾಂತರ ಭೇದ ಪ್ರತಿಪಾದನ ಪ್ರಯಾಸೇನ ಅಂತ ತ್ರಿವಿಕ್ರಮ ಪಂಡಿತರ ವಾಕ್ಯ. ಸರಿ, ಯಾಕೆ ಅವಾಂತರ ಭೇದ ಇರುವ ಒಂದು ಅಧಿಕರಣ ಅಂತ ಯಾಕೆ ಹೇಳ್ತೀರಿ? ಕೆಲವರು 2 ಅಂತ ಹೇಳ್ತಾರೆ, ಕೆಲವರು 1 ಅಂತ ಹೇಳಿದ್ದಾರೆ. ಅವೆರಡರಲ್ಲಿ ನೀವು ಒಂದು ಯಾವ್ದೋ ಪಕ್ಷವನ್ನು ಒಪ್ಕೊಳ್ಬೋದಲ್ಲ. 1-2 ಅಂತ ಹೇಳಿ, 2 ಅಂತ ಬೇಡ ಅಂತಿದ್ರೆ ಒಂದೇ ಅಂತಾನೆ ಹೇಳ್ಬಿಡಿ. ಅದು ಯಾಕೆ ಅವಾಂತರ ಭೇದ ಇರುವ ಅಧಿಕರಣ ಅಂತ ಯಾಕೆ ಹೇಳಿ ಕಷ್ಟಪಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಬರ್ತದೆ.
ಅದಕ್ಕೆ ಗೋವಿಂದಾಚಾರ್ಯ ಮಾತಿನಲ್ಲಿ ಮುಂದೆ ಗಾಯತ್ರಿ ವಾ ಇದಂ ಸರ್ವಂ ಅಂತ ಪ್ರಾರಂಭ ಕಾಣ್ತದೆ. ಅಥ ಯದತಃ ಪರೋ ದಿವೋ ಜ್ಯೋತಿ ಅಂತ ಮುಂದೆ ಇದೆಲ್ಲ 3ನೇ ಅಧ್ಯಾಯದಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂಥ ವಿಚಾರ. ಆವಾಗ ಅದರ ಅರ್ಥ ಹೇಳ್ತೇನೆ ಮುಂದಿನ ಸೂತ್ರ ನಾವು ನೋಡುವಾಗ. ಅಲ್ಲಿ ಏನ್ ಪ್ರಶ್ನೆ ಇದೆ, ತ್ರಿವಿಕ್ರಮ ಪಂಡಿತರ ಮಾತಿನ ಹಿನ್ನೆಲೆ ಏನು ಅಂದ್ರೆ, ಚತುಸ್ಸೂತ್ರೇಪಿ ವಿಷಯವಾಕ್ಯಂ ಛಾಂದೋಗ್ಯವಾಕ್ಯಮೇವ ಇತ್ಯಭ್ಯುಪಗಮೆ ಸ್ವರಸಮೈಕಾಧಿಕರಣ್ಯಂ ಭವತಿ ಪರಭಾಷ್ಯೇಶ್ವ. ಇದು ಆಚಾರ್ಯರ ಭಾಷ್ಯಕ್ಕೂ ಉಳಿದ ಭಾಷ್ಯಕ್ಕೂ ಟ್ಯಾಲಿ ಮಾಡಿ ನೋಡ್ತಿದ್ದಾರೆ. ಈಗ ಶಾಂಕರ ಮತ್ತು ರಾಮಾನುಜ ಭಾಷ್ಯಗಳಲ್ಲಿ ಒಂದೇ ವಿಷಯವಾಕ್ಯವನ್ನೇ ಇಟ್ಕೊಂಡಿದ್ದಾರೆ. ಅದ್ಯಾವುದು ಅಂದ್ರೆ ಛಾಂದೋಗ್ಯ ಉಪನಿಷತ್ತಿಂದೇ ಪ್ರಕರಣ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಗಾಯತ್ರಿ ಅಂದ್ರೆ ಯಾವುದು, ಜ್ಯೋತಿಷ್ ಅಂದ್ರೆ ಯಾವುದು, ಇಷ್ಟೇ ವಿಚಾರ ಮಾಡ್ತಾ ಹೋಗಿದ್ದಾರೆ. ಆ ಒಂದೇ ವಿಷಯವಾಕ್ಯ ಇದ್ದಾಗ ಒಂದೇ ಅಧಿಕರಣ ಆಗ್ತದಲ್ಲ, ಅದು ಬಹಳ ಸುಲಭ ಆಗ್ತದಲ್ಲ. ಅದ್ಯಾವುದು ವಿಷಯವಾಕ್ಯ ಅಂದ್ರೆ ಇದೆ, ಗಾಯತ್ರಿ ವಾ ಇದಂ ಸರ್ವ ಮತ್ತು ಪ್ರಾರಂಭ ಕಂಡಿದೆ. ಅಥ ಯತಃ ಪರೋ ದಿವೋ ಜ್ಯೋತಿ ಅಂತ ಮುಂದೆ ಬಂದಿದೆ. ಆದ್ರಿಂದ ವಿಷಯವಾಕ್ಯ ಒಂದೇ ಆಗಿರುವುದರಿಂದ ಏಕಾಧಿಕರಣ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನು ನೀವು ಮಾತ್ರ ಇಲ್ಲಿ ಋಗ್ವೇದದ ಮಾತು ಅಂತ ಹೇಳ್ತೀರಿ, ಮುಂದೆ ಸಾಮವೇದದ ಮಾತು, ಛಾಂದೋಗ್ಯ ಅಂದ್ರೆ ಸಾಮವೇದದ ಉಪನಿಷತ್ತು. ಆದ್ರಿಂದ ಇನ್ನೊಂದು ಶ್ರುತಿಯನ್ನು ನೀವು ಯಾಕೆ ಹುಡುಕಿ ಕಷ್ಟಪಡ್ತಾ ಇದ್ದೀರಿ? ಎಲ್ಲಾ ಹಿಂದಿನ ವ್ಯಾಖ್ಯಾನಕಾರರು ಕೂಡ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನೇ ಇಟ್ಕೊಂಡು ವ್ಯಾಖ್ಯಾನ ಮಾಡಿದಾರಲ್ಲ, ನೀವ್ಯಾಕೆ ಈ ಮಾತು ಹಿಡಿದಿದ್ದೀರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ನೋಡಿ, ಮೈವಮ್ ಅಂತ ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ. ಆ ಉತ್ತರಕ್ಕಿಂತ ಮುಂಚೆ ಕೆಲವು ವಾಕ್ಯಗಳಿವೆ, ಅದರ ಅಭಿಪ್ರಾಯ ಎಲ್ಲ ನಾನು ಹೇಳಿದೆ. ತ್ರಿವಿಕ್ರಮ ಪಂಡಿತರ ಪ್ರತಿಯೊಂದು ಶಬ್ದಕ್ಕೂ ನಾವೇನು ನೋಡ್ಬೇಕಾಗಿಲ್ಲ. ಅಲ್ಲೊಂದು ಔಪನಿಷದಾನಾಮ್ ಅಂತ ಶಬ್ದ ಇದೆ. ಅದೇನು ಔಪನಿಷದಾನಾಮ್ ಅಂದ್ರೆ ಉಪನಿಷತ್ತನ್ನು ಮಾತ್ರ ಅವಲಂಬಿಸುವವರು. ಔಪನಿಷದಾನಾಮಿತಿ ಪೂರ್ವಪಕ್ಷಿಣ ಪ್ರಹಸತೀವ ಗೋವಿಂದಾಚಾರ್ಯ. ಎಲ್ಲ ಉಳಿದ ವ್ಯಾಖ್ಯಾನಕಾರರು 21 ಭಾಷ್ಯಕಾರರು ಎಲ್ಲರೂ ಕೂಡ ಏನ್ ಮಾಡ್ತಿದ್ರು, ಬ್ರಹ್ಮಸೂತ್ರಗಳಿಗೆ ಹಿನ್ನೆಲೆ ಯಾವುದು ಅಂದ್ರೆ ಉಪನಿಷತ್ತುಗಳನ್ನು ಮಾತ್ರ ಹಿನ್ನೆಲೆಯಾಗಿ ಅವ್ರು ಬಳಸ್ತಿದ್ರು. ಯಾಕೆಂದ್ರೆ ಆತ್ಮ ಮತ್ತು ಪರಮಾತ್ಮ ಇತ್ಯಾದಿಗಳ ಕುರಿತು ಚರ್ಚೆ ಇರುವುದು ಉಪನಿಷತ್ತುಗಳಲ್ಲಿ ಮಾತ್ರ. ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ ಆ ಥರ ಇವೆಲ್ಲವೂ ಕೂಡ ಅದರ ಈ ಮಂತ್ರ, ಸಂಹಿತ ಇತ್ಯಾದಿ ಭಾಗ ಏನಿದೆ, ಬ್ರಾಹ್ಮಣ ಮೊದಲಾದದ್ದು, ಅದೆಲ್ಲ ಕರ್ಮಕಾಂಡವನ್ನು ಹೇಳುವಂಥದ್ದು. ಆದ್ರಿಂದ ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆನೇ ಮಾಡಬೇಕಾಗಿಲ್ಲ. ಆ ವಿಷಯದಲ್ಲಿ ಭಗವಂತ ಹೇಗೆ ಪ್ರತಿಪಾದ್ಯ, ಅಲ್ಲಿ ಏನು ತತ್ವ ಇದೆ ಅಂತ ಪ್ರತಿಪಾದನೆ ಮಾಡಬೇಕಾಗಿಲ್ಲ, ವಿಚಾರವೇ ಮಾಡಬೇಕಾಗಿಲ್ಲ ಅಂತ ಎಲ್ಲರೂ ಕೂಡ ವ್ಯಾಖ್ಯಾನ ಮಾಡ್ತಾ ಬರ್ತಿದ್ರು. ಆದ್ರೆ ಸರ್ವೇ ವೇದಾಸ್ತತ್ಪರಾಯೇವ ಸರ್ವೇ ಅಂತ ಆಚಾರ್ಯರ ದೃಷ್ಟಿಕೋನ. ಸಕಲ ಶಾಸ್ತ್ರಗಳು ಕೂಡ ಕರ್ಮ ಪ್ರತಿಪಾದಕ ಅಂತ ಅನ್ನೋದು ಸ್ಥೂಲ ದೃಷ್ಟಿ ಅಷ್ಟೇ. ಸೂಕ್ಷ್ಮ ದೃಷ್ಟಿಗೆ ಸಕಲವೂ ಕೂಡ ಭಗವಂತನ ವಿಷಯವನ್ನೇ ಪ್ರತಿಪಾದನೆ ಮಾಡ್ತಾರೆ ಅಂತ ಆಚಾರ್ಯ ಸಿದ್ಧಾಂತ. ಆದ್ರಿಂದ ಈ ಋಗ್ವೇದ ಮೊದಲಾದ ಭಾಗಗಳನ್ನೂ ಕೂಡ ತಗೊಂಡು, ಯಜುರ್ವೇದದ ಭಾಗಗಳನ್ನೂ ತಗೊಂಡು, ಮಂತ್ರ ಬ್ರಾಹ್ಮಣಗಳನ್ನೂ ತಗೊಂಡು ಅವು ಕೂಡ ಹೇಗೆ ಭಗವತ್ ಪ್ರತಿಪಾದಕ ಅನ್ನೋದನ್ನು ತೋರಿಸಬೇಕಾಗಿದೆ ಆಚಾರ್ಯರಿಗೆ. ಆದ್ರಿಂದ ಔಪನಿಷದರು ಅಂದ್ರೆ ಉಪನಿಷತ್ತಿಗೆ ಮಾತ್ರ ಗಂಟು ಬಿದ್ದವರು ಅಂತ ಅರ್ಥ. ಅದು ಸರಿಯಲ್ಲ. ತ್ರಿವಿಕ್ರಮ ಪಂಡಿತರ ವಾಕ್ಯ ನೋಡಿ, ಅಗ್ನಿಸೂಕ್ತ ಉದಾಹೃತ್ಯ ಮಂತ್ರಗೋಚರಂ ವಿಚಾರ ಮಾರಚಯತ ಪರಮ ವೈದಿಕಾಚಾರ್ಯೇಣ ನಿಖಿಲೋಪಿ ವೇದ ಸಮನ್ವಯ ವಿಚಾರಿತೋ ಭವತಿ ಅತಃ ಭೂಯಾನಯಂ ಲಾಭ. ಇವರ ಅಭಿಪ್ರಾಯ ಏನಿದೆ, ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ ಏನಿದೆ ಅಂದ್ರೆ, ಆಚಾರ್ಯರು ಎಲ್ಲವನ್ನೂ ಕೂಡ ಕೈಗೆತ್ತಿಕೊಂಡಿದ್ದಾರೆ. ಉಪನಿಷತ್ತುಗಳನ್ನು ಕೈಗೆತ್ತಿಕೊಂಡಿದ್ದಾರೆ, ವೇದಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ಅವರು ಪ್ರತಿಪಾದನೆ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಆದ್ರಿಂದ ಎಲ್ಲದಕ್ಕೂ ಸಮನ್ವಯ ತೋರಿಸುವಂತ ಪ್ರಯತ್ನ ಅವರು. ಅವರೇ ಪರಮ ವೈದಿಕಾಚಾರ್ಯ. ಆದ್ರಿಂದಲೇ ಈಗ ಮೊದಲು ಋಗ್ವೇದದ ಮಾತು ತಗೊಂಡಿದ್ದಾರೆ, ಮುಂದೆ ಉಪನಿಷತ್ತಿನ ಮಾತು ತಗೊಂಡಿದ್ದಾರೆ. ಇಲ್ಲಿ ಎಲ್ಲಾ ಕಡೆಯೂ ಕೂಡ ಜ್ಯೋತಿಷ್ ಶಬ್ದ ವಾಚ್ಯನಾದವನು, ಗಾಯತ್ರಿ ಶಬ್ದ ವಾಚ್ಯನಾದವನು ಎಲ್ಲ ಕೂಡ ಒಂದೇ ಅಂತ ಅಭಿಪ್ರಾಯ ಆಗ್ತದೆ. ನಿಖಿಲೋಪಿ ವೇದ ಸಮನ್ವಯ, ಸಕಲ ವೇದಗಳಿಗೂ ಸಮನ್ವಯವನ್ನು ತೋರಿಸಿದಾಗ ಆಯ್ತು. ಆದ್ರಿಂದ ಅದ್ಯಾವುದು ನಮಗೆ ಒಂದೇ ವೇದ ವಾಕ್ಯದ ಬಗ್ಗೆ ವಿಚಾರ ಅಂತ ನಮಗೆ ಸಮ್ಮತ ಅಲ್ಲ. ಅಪರಥ ಪುನರುಕ್ತಿ ದೋಷಂ ಚ ಅವಾದಿಷ್ಮ. ಇಲ್ಲದೆ ಹೋದ್ರೆ ಪುನರುಕ್ತಿ ದೋಷನೂ ಕೂಡ ಬರ್ತದೆ. ಇಲ್ಲಿ ಅವರೆಲ್ಲ ಏನ್ ಹೇಳ್ತಾರೆ ಉಳಿದ ವ್ಯಾಖ್ಯಾನಕಾರರು ಅಂದ್ರೆ, ಜ್ಯೋತಿಷ್ ಚರಣಾಭಿಧಾನ ಅಂತ ಬಂತಲ್ಲ, ಇದನ್ನು ಗಮನಿಸಿ. ಚರಣ ಅಂದ್ರೆ ಆಚಾರ್ಯ ದೃಷ್ಟಿಯಿಂದ ನಾವೀಗಾಗಲೇ ನೋಡಿದ್ದೀವಿ, ಅದನ್ನು ಚರಣ ಅಂದ್ರೆ ದೂರ ಹೋಗುವುದು ಅಂತ ಅರ್ಥ. ಅವರೆಲ್ಲ ಚರಣ ಅಂದ್ರೆ ಪಾದ ಅಂತ ಅರ್ಥ ಮಾಡ್ತಾರೆ.
ಪಾದ ಅಂದ್ರು ಚರಣ ಅಂದ್ರು ಒಂದೇ ಅರ್ಥ. ಅಲ್ಲಿ ಮುಂದೆ ಗಾಯತ್ರಿಗೆ 6 ಪಾದಗಳನ್ನು ಹೇಳ್ತಾರೆ. ಅದರಿಂದ ಚರಣ ಅಂದ್ರೆ ಪಾದ ಅಂತ ಅವ್ರು ಅರ್ಥ ಮಾಡ್ತಾರೆ. ಹಾಗವ್ರು ವ್ಯಾಖ್ಯಾನ ಮಾಡೋದ್ರಿಂದ ಅವರ ವ್ಯಾಖ್ಯಾನದಲ್ಲಿ ಪುನರುಕ್ತಿ ದೋಷ ಇರ್ತದೆ. ಔಪನಿಷದಾನಾಂ ಪಕ್ಷೆ ಗೋವಿಂದಾಚಾರ್ಯ ಮಾತು, ಜ್ಯೋತಿಶ್ಚರಣಾಭಿಧಾನಾತ್ ಅನ್ನೋ ಮಾತಿನಿಂದ ಮತ್ತು ಭೂತಾದಿ ಪಾದ ವ್ಯಪದೇಶೋಪತ್ತೇ ಅಂತ ಮುಂದೆ ಒಂದು ಸೂತ್ರ ಇದೆ. ಅಲ್ಲಿ ಪಾದ ಅಂತಿದೆ, ಇಲ್ಲಿ ಚರಣ ಅಂತಿದೆ. ಹೀಗೆ ಸೂತ್ರಸ್ಯ ಪುನರುಕ್ತಿ ದೋಷಶ್ಚ ಸ್ಯಾತ್. ಸೂತ್ರ ಒಂದ್ ಕಡೆ ಚರಣ, ಸೂತ್ರದ ಪಾದಗಳನ್ನೇ ಅಥವಾ ಗಾಯತ್ರಿಯ ಪಾದಗಳನ್ನೇ ಒಂದ್ ಕಡೆ ಚರಣ ಅಂತ ಹೇಳಿದೆ, ಇನ್ನೊಂದ್ ಕಡೆ ಪಾದ ಅಂತ ಹೇಳೋದಾದ್ರೆ ಅದಕ್ಕೆ ಪುನರುಕ್ತಿ ದೋಷವೂ ಬರ್ತಿತ್ತು. ಆದ್ರಿಂದ ಅದು ನಮಗೆ ಸಮ್ಮತ ಅಲ್ಲ. ಭೂತಾದಿ ಪಾದ ವ್ಯಪದೇಶೋಪತ್ತೇ ಅನ್ನೋದ್ರಿಂದ ಗಾಯತ್ರಿ ಪಾದಗಳನ್ನು ಹೇಳಿದ್ದಾರೆ. ಇಲ್ಲಿ ಚರಣ ಅಂದ್ರೆ ಪಾದವನ್ನು ಹೇಳಲಿಲ್ಲ. ಇಲ್ಲಿ ಚರಣ ಅಂದ್ರೆ ಹೊರಗೆ ಹೋಗುವುದು, ನಮ್ಮ ಮನಸ್ಸಿನ, ನಮ್ಮ ಉಳಿದೆಲ್ಲ ಇಂದ್ರಿಯಗಳು ಈ ಜ್ಯೋತಿಷಿನಿಂದ ದೂರ ಇವೆ, ಜ್ಯೋತಿಷು ಅವುಗಳಿಂದ ದೂರ ಇದೆ ಅಂತ ಈಗ ನಮ್ಮ ತಾತ್ಪರ್ಯ ಇದೆ. ಈ ತರ ಸ್ವೀಕಾರ ಮಾಡದೆ ಹೋದ್ರೆ ನಿಮಗೆ ಪುನರುಕ್ತಿ ದೋಷ ಇದೆ ಅಂತ ಅದರ ತಾತ್ಪರ್ಯ. ಮಾಯಾವಾದದ ಶಾಂಕರ ಭಾಷ್ಯದಲ್ಲಿ ಏನಿದೆ, ಜ್ಯೋತಿರಿಹ ಬ್ರಹ್ಮಗ್ರಾಹ್ಯಂ, ಇದು ಶಾಂಕರ ಭಾಷ್ಯದ ವಾಕ್ಯ. ಯಾಕೆಂದ್ರೆ ಚರಣಾಭಿಧಾನ ಅಂತಂದ್ರೆ ಪಾದಾಭಿಧಾನ ಅಂತಂತಾನೆ ಅವ್ರ ವಾಕ್ಯ ಇದೆ. ಪಾದೋಸ್ಯ ಸರ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಇತಿ ದ್ಯುಸಂಬಂಧಿನ ಚರಣತ್ವೇನ ಸೂತ್ರ ಸರ್ವಭೂತ ಅಭಿಧಾನ ಅಂತ ರಾಮಾನುಜರ ಭಾಷ್ಯ ಇದೆ. ಹೀಗೆ ಎಲ್ಲ ಕಡೆನೂ ಕೂಡ ಅವರು ಈ ಚರಣ ಅಂದ್ರೆ ಪಾದ ಅಂತಾನೆ ಅರ್ಥ ಇಟ್ಕೊಂಡಿದ್ದಾರೆ. ಅವರಿಗೆ ಎದುರು ಪುನರುಕ್ತಿ ಇದೆ. ನಾವಿಲ್ಲಿ ಚರಣ ಎಂಬ ಶಬ್ದಕ್ಕೆ ಬಹಿಶ್ಚರಣ, ದೂರ ಇರುವಿಕೆ ಅನ್ನೋ ಅರ್ಥ ಇಟ್ಕೊಂಡಿದ್ರಿಂದ ಆಚಾರ್ಯರು ಇದನ್ನೇ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅಲ್ಲಿ ಮುಂದೆ ಪಾದ ಅಂತ ಹೇಳುವುದಾಗಿದ್ರೆ ಇಲ್ಲೂ ಕೂಡ ಪಾದ ಅಂತಾನೆ ಹೇಳ್ಬಿಡ್ಬೋದಿತ್ತು ಸೂತ್ರಕಾರರು. ಅದನ್ನ ಬಿಟ್ಟು ಚರಣ ಅಂತ ಯಾಕೆ ತಗೊಂಡಿದ್ದಾರೆ? ಒಂದೇ ಸೂತ್ರ ಅಂತಾಗಿತ್ತು, ಛಾಂದೋಗ್ಯ ಉಪನಿಷತ್ತಿನ ಒಂದೇ ವಾಕ್ಯದ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅಂತಾಗಿದ್ರೆ ಅಲ್ಲೆಲ್ಲ ಬಂದಿರೋದು ಪಾದ ಅಂತ ಬಂದಿದೆ, ಚರಣ ಅಂತ ಅಲ್ಲಿ ಬರಲಿಲ್ಲ. ಚರಣ ಅಂತ ಬಂದಿರೋದು ವಿಮೇಕರಣಾಪತೇತಿ ಅಂತ ಋಗ್ವೇದದಲ್ಲಿ ಮಾತ್ರ. ಪಾದ ಎಂಬ ಶಬ್ದಕ್ಕೆ 2 ಅಕ್ಷರ ಆಗ್ತಿತ್ತು, ಚರಣ ಎಂಬ ಶಬ್ದಕ್ಕೆ 3 ಅಕ್ಷರ ಆಗ್ತದೆ. ಈ 3 ಅಕ್ಷರವನ್ನು ಹೇಳುವಂತ ಸೂತ್ರವನ್ನೇ, ಒಂದು ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ರು ಭಾಷ್ಯಕಾರ? ಅದು ಗೌರವಕ್ಕೆ ಕಾರಣ ಆಗ್ತಿತ್ತು. ಆದ್ರಿಂದ ಅದು ಬೇಡ ಅಂತ ತಾತ್ಪರ್ಯ. ಕ್ಲಿಷ್ಟಕಲ್ಪನಾಯಾಮ್ ಷಡ್ವಿಧತ್ವಸ್ಯ ಅಗತಿಕತ್ವಂ ವಾ ಸ್ಯಾತ್. ಅದರಲ್ಲಿ ಮುಂದೆ ಬರೋದಿದೆ. ಆ ಪಾದಗಳು ಎಷ್ಟು ಅಂದ್ರೆ ತ್ರಿಪದ ಗಾಯತ್ರಿ ನಮಗೆಲ್ಲ ಗೊತ್ತಿದೆ. ಆದ್ರೆ ಗಾಯತ್ರಿ ವಾಚ್ಯನಾದ ಭಗವಂತನಿಗೆ 6 ಪಾದಗಳಿವೆ. ಒಂದು ಆತನ ವಾಕ್ನಲ್ಲಿರುವ ರೂಪ ಒಂದು, ಗಾಯತ್ರಿಯಲ್ಲಿ ಸೂರ್ಯನಲ್ಲಿರುವ ರೂಪ ಒಂದು, ಮತ್ತೆ ಮತ್ಸ್ಯಕೂರ್ಮಾದಿ 10 ಅವತಾರಗಳು, ಪೃಥ್ವಿಯಲ್ಲಿರುವ ರೂಪ ಒಂದು, ವಾಕ್ನಲ್ಲಿರುವ ರೂಪ ಒಂದು, ಜೀವನ ಶರೀರದಲ್ಲೊಂದು, ಜೀವನ ಹೃದಯದಲ್ಲೊಂದು ಅಂತ ಹೀಗೆಲ್ಲ ರೂಪಗಳ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಮುಂದೆ ಬರೋದಿದೆ. ಸರಿ, ಅದರಿಂದ ಈಗ ನಾವಲ್ಲಿ ಷಡ್ವಿಧತ್ವ ಕಲ್ಪನಾ ಅದ್ರ ಬಗ್ಗೆ ಹೆಚ್ಚೇನು ಹೇಳಲಿಲ್ಲ. ನಾವೀಗ ಈ ವೇದವಾಕ್ಯದ ಅರ್ಥನೂ ಕೂಡ ನಾವು ನೋಡಿದ್ದೇವೆ. ಆಸವಂತ ದೂರಸ್ಥ ಬುದ್ಧಿ, ದೂರ ಆಧೀಹಿ ಅಂತ ಅನ್ನೋದು ಒಂದೇ ಪದ ತ್ರಿವಿಕ್ರಮ ಪಂಡಿತರ ದೃಷ್ಟಿಯಿಂದ. ಕಿಂ ಮನುಷ್ಯೇವ ಇತಿ ಹೃದಯಸ್ಥಂ ಹೀದಂ ಜ್ಯೋತಿರ್ ಉಚ್ಯತೆ. ಅದರಿಂದ ಹೃದಯದಲ್ಲಿರುವ ಜ್ಯೋತಿ ಬಗ್ಗೆನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ. ತದ್ದರ್ಶನ ವಿರುದ್ಧಂ ಚರಣಂ. ಆ ಜ್ಯೋತಿಷ್ಯನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಈ ಚರಣ ಅಂತ ಅನ್ನೋದು ಪ್ರತಿಬಂಧಕವಾಗಿದೆ. ಚರಣ ಅಂದ್ರೆ ಬಹಿಶ್ಚರಣ, ಹೊರಗೆ ಅಲೆದಾಡುವುದು, ಸುತ್ತಾಡುವುದು ಅಂತ ಅರ್ಥ. ಅದೇ ಗೀತಾದಲ್ಲಿ ಬಂದಿದೆ. ಮನಶ್ಚರಣಸ್ಯ ತತ್ವನಿಷ್ಠಾ ವಿರೋಧಿತ್ವಂ. ಮನಸ್ಸು ದೂರ ಹೋಗುವುದೇನಿದೆ ಅದು ನಮ್ಮ ತತ್ವಜ್ಞಾನಕ್ಕೆ ವಿರೋಧಿ ಆಗ್ತದೆ. ಚಂಚಲಮಿಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣ ಅರ್ಜುನ ಹೇಳ್ತಾನೆ, ಮನಸ್ಸು ಬಹಳ ಚಂಚಲವಾದದ್ದು, ನಮ್ಮನ್ನೇ ಅದು ಹಿಂಡಿ ಬಿಡ್ತದೆ, ಮನುಷ್ಯನನ್ನು ನಿರ್ವಿಣ್ಣನನ್ನಾಗಿ ಮಾಡ್ತದೆ. ಈ ಮನಸ್ಸನ್ನು ನಿಗ್ರಹಿಸುವುದು ಹೇಗೆ? ವಾಯುವಿನನ್ನು ನಿಗ್ರಹಿಸುವುದು ಎಷ್ಟು ಕಷ್ಟವೋ, ಹೇಗೆ ಅಸಾಧ್ಯವೋ ಹಾಗೆ ಇದ್ರದ್ದು ಆಗ್ತದಲ್ಲ ಅಂತ ಅಲ್ಲಿ ಭಗವದ್ಗೀತಾದಲ್ಲಿ ಕೂಡ ಬಂದಿದೆ. ಚರಣ ಅನ್ನೋದು ಹೀಗೆ ವಿರೋಧಿ ಅಂತ ಅನ್ನೋದನ್ನ ಮಹಾಭಾರತದ ಭಗವದ್ಗೀತೆಯಿಂದ ಕೂಡ ತಗೊಂಡಿದ್ದಾರೆ. ಸ್ಪಷ್ಟತ್ವಾಯ ವಿಚರಣಾದಿ ಯುಕ್ತಂ. ಸೂತ್ರದಲ್ಲಿ ಚರಣ ಅಂತಿದೆ, ಆಚಾರ್ಯರ ಭಾಷ್ಯದಲ್ಲಿ ವಿಚರಣ ಅಂತ ತಗೊಂಡಿದ್ದಾರೆ. ಯಾಕೆ ವಿ ಅಂತ ತಗೊಂಡಿದ್ದಾರೆ ಅಂದ್ರೆ ಆ ಚರಣ ಅನ್ನೋದನ್ನೇ ಸ್ಪಷ್ಟೀಕರಣ ಮಾಡ್ಲಿಕ್ಕೋಸ್ಕರ ಅಷ್ಟೇ. ಕರ್ಣಾದೀನ ವಿಚರಣಾಭಿಧಾನ ಅಂತ ವಿ ಅಂತ ಉಪಸರ್ಗ ಅಲ್ಲಿ ಹೇಗೂ ಇದ್ದೇ ಇದೆ. ಮಾತೃತ್ವಾತ್ ಇಂದ್ರಿಯಂ ಮಾತ್ರ ಶ್ರೋತ್ರಾದಿವತ್. ಇದು ನೋಡಿ, ಶ್ರೋತ್ರ ಅಂತಂದ್ರೆ ಏನರ್ಥ?
ಶ್ರವಣ ಮಾಡಲಿಕ್ಕೆ ಸಾಧನ ಅಂತ ಅರ್ಥ. ಅಲ್ಲಿ ಯಾವುದೋ ಒಂದು ಸ್ಟ್ರಂಗ್ ಪ್ರತ್ಯಯನೋ ಯಾವುದೋ ಒಂದು ಬಂದು ಶ್ರೂಯತೆ ಅನೇನೈತಿ ಶ್ರೋತ್ರಂ ಅಂತ ಆಗಿದೆ. ಅದರಂತೆ ಮೀಯತೆ ಅನೇನೈತಿ ಮಾತ್ರಂ ಅಂತ, ಮಾತ್ರಂ ಅಥವಾ ಮಾತ್ರ ಅಂತ ಸ್ತ್ರೀಲಿಂಗ ಶಬ್ದ ತಯಾರಾಗ್ತದೆ. ತತ್ ಅತೀತಃ ಪರಃ ಮಾತ್ರಯ ಇತ್ಯುಕ್ತಃ, ಆ ಇಂದ್ರಿಯ ಗಣವನ್ನೆಲ್ಲ ಮೀರಿದವನು ಅಂತ ಒಟ್ಟಾರೆ ಇಷ್ಟಾರ್ಥ. ಅಲ್ಲಿಗೆ ಈ ಸೂತ್ರದ ವ್ಯಾಖ್ಯಾನ ಸಮಾಪ್ತ ಆಗಿದೆ.